ಗುರು ಸರೋಜಿನಿ ನಗರ್ ಮಾರ್ಕೆಟಿಗೆ ಬಂದಿದ್ದೀವಿ ಗುರು. ಇಲ್ಲಿ ಏನೋ ದೊಡ್ಡದು ಮಾರ್ಕೆಟ್ ಅಂತ ಇದು ನೋಡೋಣ. ಮೊಬೈಲ್ಗಳು ಹುಷಾರಾಗಿ ಇಟ್ಕೋಬೇಕು ಅಂದಿದ್ದಾರೆ ಗುರು. ಎಲ್ಲ ಕಮ್ಮಿ ರೇಟ್ಗೆ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ. ಮೊಬೈಲ್ಗಳು ಬೇರೆ ಇಟ್ಕೊಂಡ್ಬಿಟ್ಟಿದ್ದೀವಿ ಜೋಬಲ್ಲೇ, ಹುಷಾರಾಗಿರಬೇಕು ಸೇಫಾಗಿ. ಇದು ಯಾವುದೋ ಬರೀ ಬಟ್ಟೆ ಏರಿಯಾ, ಇದು ಯಾವುದೋ ಬರೀ ಬಟ್ಟೆಗಳು ಮಾತ್ರ ಅನಿಸುತ್ತೆ. ತುಂಬ ದೊಡ್ಡದಾಗಿದೆ ಇಲ್ಲಿ ರೋಡ್ಗಳು. ಇದು ಬಟ್ಟೆ ಸೆಕ್ಷನ್ ಏರಿಯಾ. Only charge 300 rupees. You should buy here. Very cheap and best. ಇನ್ನೂ ಏನು ನೋಡೇ ಇಲ್ಲ, ಎಂಟ್ರಿ ಇಲ್ಲ, ಏನೇನೋ ಹೇಳ್ತಾನಲ್ಲ ಇವನು. ಲೇ ಇವ್ನು ಮಾತಾಡಕ್ ಬಂದವನಲ್ಲ, ತಗೊಳ್ಳೋ ಅಂದ್ರೆ ಏನೋ ಟಕ್ಕಂತ. ವಿಷ್ಣು ಫೋನ್ ಭಯ ಆಗ್ತೈತೆ ನನಗೆ. ರೈಟ್ ಸೈಡಲ್ಲಿ ಐಫೋನ್ ಐತೆ ಬೇರೆ. ಏನಿಲ್ಲ, ನಾನು ಕೇಳಿ ಬ್ಯಾಗ್ ಕೊಟ್ಬಿಟ್ಟು ಓಡ್ಬಿಡು ಹೇಳ್ತೀನಿ ನಾನು ನೋಡಿ. ಸೊ ಅದಕ್ಕೆ ಲೋ ಹಿಂಗೋಗಂಡು ಬಾರೋ. ಇದೇನೋ ಡೀಪಾಗಿ ಐತೆ ಇಲ್ಲಿ, ಡೀಪ್ ಏರಿಯಾಗಿ ನುಗ್ಗು ಹೇಳ್ತೀನಿ. ನೋಡು ಏನೋ ಬಟ್ಟೆಗಳಿದು. ಎಕ್ಸಿಟ್ ಆಗ್ತದೆ ಗುರು. ಏನೋ ಸೀನ್ ಆಗೈತೆ ಅನ್ಸುತ್ತೆ. ಇಲ್ಲಿ ಪೊಲೀಸವರೆಲ್ಲ ಬಂದ್ಬಿಟ್ಟಿದ್ದಾರೆ. ಏನಾಗಿರೋದು ಅದು? ವಿಡಿಯೋ ಮಾಡ್ತಾವನು. ಅದೇ ಸೀನ್ ಆಗಿರೋದಕ್ಕೆ ಪೊಲೀಸರು ಬಂದಿರೋದು. ಏನೋ ಆಗಿದೆ ಗೊತ್ತಿಲ್ಲ. ಎಕ್ಸಿಟ್ ಆಗ್ತದೆ ಗುರು. ನೋಡಿ ಹೋಗೋಣ. ಏನು ಮೊಬೈಲ್ಗಳಿಗೆ ಹುಷಾರಾಗಿದೆಯಲ್ಲ ನಾವು ಮೊಬೈಲ್ಗಳು. ನಮ್ಮ ಮೊಬೈಲ್ಗಳು ಸೇಫ್ ಆಗಿದೆ ಗುರು. ಅಷ್ಟೊಂದು ಏನು ಆ ಥರ ಏನು ಫೇಸ್ ಮಾಡಿಲ್ಲ. ನೈ ಭಯ ಅಂಥದ್ದು ಏನು ಫೇಸ್ ಮಾಡಿಲ್ಲ. ಚೆನ್ನಾಗಿತ್ತು. ಬಟ್ ಆ ಜನನೂ ಅಷ್ಟೊಂದು ಇರಿಟೇಷನ್ ಆಗುತ್ತೆ ಜನ ಏನಿದ್ದಿಲ್ಲ. ಎಕ್ಸಿಟ್ ಗುರು. ಸರೋಜಿನಿ ನಗರ್ ಮಾರ್ಕೆಟಿಂದ ಏರ್ಪೋರ್ಟ್ಗೆ ಮೆಟ್ರೋ ಇದೆ ಗುರು. 2 ಮೆಟ್ರೋ ಚೇಂಜ್ ಮಾಡಬೇಕು ಅನ್ಸುತ್ತೆ. ಕನ್ನಡ ಗೊತ್ತಿಲ್ಲ ನಮಗೂ. ಕೇಳ್ಕೊಂಡು ಹೋಗ್ಬೇಕು ಇವಾಗ. ನೋಡೋಣ ಮೆಟ್ರೋ ಡೆಲ್ಲಿ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡೋಣ. ಇರೋ ಮೆಟ್ರೋ ತೋರ್ಸೋಣ. ಲೋ ಅಲ್ಲಿ ಮೊಬೈಲ್ ಬಿಸಿಲು ಹೊಡಿತಿದೆ. ಹೋಗೋಣ ಡೆಲ್ಲಿ ಏರ್ಪೋರ್ಟ್ಗೆ. ಗುರು ತಗೊಂಡಿದ್ದೀವಿ ಗುರು. ಹಿಂಗಿದೆ ನೋಡಿ ಮೆಟ್ರೋ. ಇವ್ರದ್ರಲ್ಲಿ ನಮ್ಗೆ ಓಪನ್ ಮಾಡೋ ಥರ ಇಲ್ಲ ಗುರು. ಇದು ಇಲ್ಲಿ ಫುಲ್ ಕ್ಲೋಸಲ್ಲೇ ಇದೆ. ಮೆಟ್ರೋ ಬಂದಮೇಲೆ ಓಪನ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ಆವತ್ತಿರೋದು ಬಂದ್ಬಿಟ್ಟು ಸರೋಜಿನಿ ನಗರ್ ಮಾರ್ಕೆಟು. ಸೊ ಡೈರೆಕ್ಟ್ ಮೆಟ್ರೋ ಸಿಗಲ್ಲ ಏರ್ಪೋರ್ಟ್ಗೆ. ಸೊ ನಾವು ಇಲ್ಲಿಂದ ದಿಲ್ಲಿ ಹಾತ್ ಅಂತ ಒಂದು ಬರುತ್ತೆ, ಅಲ್ಲಿ ಇಳಿದು ಮತ್ತು ಅಲ್ಲಿಂದ ಯೆಲ್ಲೋ ಲೈನ್ ತೊಗೊಂಡು ಏರ್ಪೋರ್ಟ್ಗೆ ಹೋಗಬೇಕು. ಟರ್ಮಿನಲ್ 1. ಸೇಮ್ ನಾವು ಅದೇ ಮೆಜೆಸ್ಟಿಕ್ಕಿಂದ ಹೆಂಗೆ ಚೇಂಜ್ ಮಾಡ್ತೀವೋ ಟ್ರೈನು, ಅದ್ರ ಥರ ಏರ್ಪೋರ್ಟ್ಗೆ ನಾವು ಹತ್ರ ಚೇಂಜ್ ಮಾಡಬೇಕಂತೆ. ನೋಡೋಣ. ಅಂಡರ್ ಪಾಸ್ ಇಲ್ಲೂ ಅಂಡರ್ ಪಾಸ್ ಥರ ಇರುತ್ತಲ್ಲ ಮೆಟ್ರೋ ಒಳಗಡೆ. ಮೇಲ್ಗಡೆ ಹೋದ್ರೆ ಚೆನ್ನಾಗಿರುತ್ತೆ. ವ್ಯೂ ನೋಡ್ಕೊಂಡು ಹೋಗ್ಬೋದು. ಇವನು ಆಲ್ರೆಡಿ ಬೆವ್ರತವನೆ ಕೆಳಗಡೆ ಬಂದಿದೆ. ಬಂತವರು ನಮ್ಮ ಟ್ರೈನು. ಪಿಂಕ್ ಕಲರ್ ಅನ್ಸುತ್ತೆ ಇದು. ಹಾಂ ನೋಡೋಣ ಒಳಗಡೆ ಹೋಗಿ. ಚೆನ್ನಾಗಿದೆ ಕಣೋ ಇದು. ಅಯ್ಯೋ ಇಲ್ಲೂ ಜಾಗ ಇಲ್ವಲ್ಲೋ, ನಿಂತ್ಕೊಂಡು ಹೋಗ್ಬೇಕಲ್ಲೋ. ಬಂದಿದ್ದೀವಿ ಗುರು ನಾವು ಏರ್ಪೋರ್ಟ್ಗೆ. ಟರ್ಮಿನಲ್ 1 ನಮ್ಮದು. ನಮಗಿರೋದು ಬೋರ್ಡಿಂಗ್ ಪಾಸ್ ಬಂದ್ಬಿಟ್ಟು ಡಿಪಾರ್ಚರ್ 8:40ಗೆ ಇರೋದು. ಅರೈವಲ್ಲು 11:40 PM. ಸೊ ನಮಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು 8:10 ಅಂತೆ. ನಾವು 6 ಗಂಟೆಗೆ ಬಂದುಬಿಟ್ಟಿದ್ದೀವಿ. ಯಾಕಂದರೆ ನಾವು ಇಲ್ಲಿ ಅಲ್ಲೇ ಬೆಂಗಳೂರು ಟು ಡೆಲ್ಲಿ ಬರಬೇಕು. ಬೆಂಗಳೂರು ಟು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಯಾವ ಥರ ಮಿಸ್ ಆಗಿಬಿಡುತ್ತೋ ಅದಕ್ಕೆ ಆ ಟೆನ್ಷನಲ್ಲಿ ಏನಕ್ಕೆ ಸುಮ್ಮನೆ 2 ಅವರ್ ಮುಂಚೆನೇ ಬಂದು ಕುತ್ಕೊಂಡ್ಬಿಡೋಣ ಅಂತ ಬಂದುಬಿಟ್ಟಿದ್ದೀವಿ. ಸುಮ್ಮನೆ ಹಂಗೆ 2 ಅವರ್ ಇಲ್ಲ ಏರ್ಪೋರ್ಟೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ. ನೋಡಿ ಸ್ಪೈಸ್ ಜೆಟ್ದು ಫ್ರಿಡ್ಜಸ್. ನಮಗೆ ಅದ್ರಿಗಿಂತ ಇನ್ನೊಂದು ಭಯ ಆಗ್ತಾ ಇರೋದೇ ಒಂದು ಸೈಕು ಗುರು. ನಿನ್ನೆ ಬೇರೆ ಅಹಮದಾಬಾದಲ್ಲಿ ಏರ್ ಕ್ರ್ಯಾಶ್ ಆಗಿಬಿಟ್ಟಿದೆ ಏರ್ ಇಂಡಿಯಾ ಏರ್ಲೈನ್ಸು. ನಾವು ಬರಬೇಕಾದ್ರೆ ಅಯೋಧ್ಯೆಗೆ ಬೆಂಗಳೂರು ಟು ಅಯೋಧ್ಯೆ ಬಂದಿದ್ದು ಏರ್ ಇಂಡಿಯಾ ಏರ್ಲೈನ್ಸ್ ನಾವು ಬಂದಿದ್ದು. ಅದು ಬೇರೆ ಯಾಕೋ ಟೆನ್ಷನ್ ಆಗ್ತೈತೆ ನಮಗೆ. ಅಂದರೆ ಏನು ಆಗಲ್ಲ, ಯಾವುದೋ ಒಂದು ಟೈಮ್ ಆಗುತ್ತೆ ಅಂತ. ಆದರೂ ಒಂಥರ ಭಯ ಆಗ್ತೈತೆ ನಮಗೆ. ಯಾಕಂದರೆ ಅದು ನಿನ್ನೆ ಆಗಿರೋ ಇನ್ಸಿಡೆಂಟ್ ನೋಡಿ ತುಂಬಾ ಭಯ ಆಗ್ತೈತೆ. ಏನೋ ಆಗಿ ನಮಗೆ ನಾವು ಆ್ಯಕ್ಚುಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಅದು ನಮಗೆ ಕ್ಯಾನ್ಸಲ್ ಆಗೋಯಿತು. ವೇಟಿಂಗ್ ಲಿಸ್ಟಲ್ಲಿ ಬಿದ್ದಿತ್ತು. ಸೊ ನೆನ್ನೆನೇ ಕ್ಯಾನ್ಸಲ್ ಆಗೋಯ್ತು. ನಾವು ನೆನ್ನೆನೇ ಹತ್ತಬೇಕಿತ್ತು ಟ್ರೈನು. ಅನ್ಫಾರ್ಚುನೇಟ್ಲಿ ಅದೇನೇನೋ ಆಗೋಯಿತು. ಸೊ ಅದಕ್ಕೆ ನಾವು ಇನ್ನೇನು ಮಾಡೋದಂತ ನೆನ್ನೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ವಿ. ಸೊ ನಮಗೆ ಲೋ ಬಡ್ಜೆಟಲ್ಲಿ ಸಿಕ್ಕಿದ್ದೆ ನೈಟು ಟೈಮ್ ಫ್ಲೈಟು. ಒಬ್ರಿಗೆ ಇದು 7,500 ಬಿತ್ತು. ಇವಾಗ ಹೋಗ್ತಾರೋ ಸ್ಪೈಸ್ ಜೆಟ್ ಏರ್ಲೈನ್ಸಲ್ಲಿ. ಇನ್ನೇನು ಬೇರೆ ಆಪ್ಷನ್ ಇರಲಿಲ್ಲ. ಸೊ ಅದಕ್ಕೆ ಇವಾಗಲೇ ಹೋಗ್ತಾ ಇದ್ದೀವಿ. ಅದು ಬೇರೆ ಟೆನ್ಷನ್ ಆಗ್ತೈತೆ ನಮಗೆ. ಐ ಹೋಪ್ ಏನಾಗಲ್ಲ, ನೋಡೋಣ. ಹೇಳೋ ಫೋನಲ್ಲಿ ಮಾತಾಡ್ತಾವನೆ. ಹೇಳೋ ವಿಷ್ಣು, ಲವ್ ಹೇಳೋ. ನೆನ್ನೆದು ಅಹಮದಾಬಾದಲ್ಲಿ ಬೇರೆ ಹಂಗಾಯ್ತಲ್ಲ, ಈಗ ಏನು ಅನಿಸ್ತಿದೆ ಹೋಗೋಕ್ಕೆ? ಭಯ ಆಗ್ತೈತಾ?
ಡವ್ ಹೊಡಿತಾವ್, ಡವ್ ಮಾಡ್ತಾವ. ನೆನ್ನೆ ಎಲ್ಲ ಲೋ ಭಯ ಆಗ್ತಾಯ್ತೋ ಅಂತ ಇದ್ದ. ರಾತ್ರಿ ಎಲ್ಲ ಮಲ್ಗಕ್ ಬಿಟ್ಟಿಲ್ಲ. ಹೇಳು ನಿನ್ಗೇನು ಅನ್ಸ್ತೈತೆ ನೆನ್ನೆ? ಇವಾಗ ಏನು ಅದ್ರ ಒಪಿನಿಯನ್ ಹೇಳು ಹೋಗಿ. ನೆನ್ನೆ ಆಯ್ತಲ್ಲ ಫ್ಲೈಟ್ ಕ್ರ್ಯಾಶ್, ಏನು ಅನ್ಸ್ತಾ ಇತ್ತು ನಿನಗೆ? ಅಲ್ಲ ಅವ್ರಿಗೆಲ್ಲ ಅಯ್ಯೋ ಅನ್ಸ್ತಾ ಇಲ್ಲನೋ ಜನ ಹಂಗೆಲ್ಲ ಆಯ್ತು, ತುಂಬ ಬೇಜಾರಾಗ್ತದೆ. ಎಷ್ಟೋ ಒಬ್ಬನೇ ಬದುಕಿರೋದು ಬೇರೆ, ಟ್ರೈನಲ್ಲಿ ಹೋಗ್ಬಿಡ್ಬೋದು. ಅದು ಒಂಥರ ಲೈಕ್ ನೆನ್ನೆನೇ ಬೇರೆ ಆಗಿರೋದಲ್ಲ. ಅದು ಏರ್ ಇಂಡಿಯಾ ಏರ್ಲೈನು, ಅದು ತುಂಬ ದೊಡ್ಡ ಏರ್ಲೈನ್ಸ್, ಅದು ತುಂಬ ಚೆನ್ನಾಗಿರೋ ಏರ್ಲೈನ್. ಅದೇನಕ್ಕೆ ಹಂಗಾಯ್ತು ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅದು. ಸೊ ನೋಡೋಣ. ಅವಾಗ ನಮ್ಗೆ 8:10ಗೆ ಬೋರ್ಡಿಂಗ್ ಇರೋದು. ಈ ಸತಿ ಅಂತೂ ಲೇಟ್ ಮಾಡಲ್ಲ ಗುರು, ಬೇಗ ಆಲ್ರೆಡಿ 2 ಅವರ್ ಮುಂಚೆನೇ ಬಂದುಬಿಟ್ಟಿದ್ದೀವಿ. ನೋಡೋಣ ಗುರು. ಈ ಸೆಕ್ಯೂರಿಟಿ ಚೆಕ್ಕಲ್ಲೇ ಗುರು ತುಂಬ ಟೈಮ್ ತೊಗೊಳೋದು ನಮಗೆ. ಅದಕ್ಕೆ ಏನಕ್ಕೆ 2 ಅವರ್ ಮುಂಚೆ ಬರೋದು ಅಂದರೆ ಸೆಕ್ಯೂರಿಟಿ ಚೆಕ್ಗೆ 3/4 ಅವರ್ ಆಯ್ತು ಗುರು ನಮ್ಮ ಸೆಕ್ಯೂರಿಟಿ ಚೆಕ್ ಆಗೋಕ್ಕೇ. ಫುಲ್ ಬಿಚ್ಚಿ ಇಟ್ಟು ತೆಗೆದು, ಅದರಲ್ಲೂ ಜನ ಜಾಸ್ತಿ ಇದ್ದಾಗಂತೂ ಕೇಳಲೇಬೇಡಿ. ಅಯ್ಯೋ ನಮ್ಗೆ ಅದಕ್ಕೆ ಅನಿಸುತ್ತೆ ಫಸ್ಟ್ ಬೆಳಗ್ಗೆ ಅದು ಬರಬೇಕಾದ್ರೂ ನಮ್ಗೆ ಅದಕ್ಕೆ ಲೇಟ್ ಆಗಿದ್ದು. ಅಲ್ಲಿಂದ ಬರೋಕ್ಕೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ನಿನ್ನ 3/4 ಅವರ್ ಆಯ್ತಲ್ಲ, 3/4 ಅವರ್ ಆಯಿತು ಒಂದು ಸೆಕ್ಯೂರಿಟಿ ಚೆಕ್ಗೆ. ನೋಡಿ ಇಲ್ಲಿಂದ ಬರಬೇಕಲ್ಲ, ಅದೆಲ್ಲ ಮುಗಿಸ್ಕೊಂಡು ಜನ ಸೆಕ್ಯೂರಿಟಿ ಚೆಕ್ ಟೈಮಲ್ಲಿ ಆ ಕ್ರೇಟ್ಗಳಿರುತ್ತಲ್ಲ ಎಲ್ಲ ಡಿವೈಡ್ ಮಾಡಬೇಕಾದ್ರೆ ಸೆಂಟ್ರೆಲ್ಲ ತೋರಿಸ್ಬಿಡ್ತಾರೆ. ನನ್ನ ಹತ್ರ ಆಯ್ತು ಬೋರ್ಡಿಂಗ್ ಪಾಸ್. ಸರಿ ಹೋಗೋಣ ಬನ್ನಿ, ಇನ್ನೂ ನಮ್ಗೆ ಟೈಮ್ ಐತೆ. ಲಾಂಜ್ಗೆ ಹೋಗಿ ನೋಡೋಣ ತಿನ್ಬೋದಾ ಇಲ್ಲ ಅಂತ. ಇಟ್ಕೊಂಡಿದ್ದೀನಿ ಬಿಡು. ನನ್ನ ಹತ್ರ ಆಯ್ತಾ 3 ಬೋರ್ಡಿಂಗ್ ಪಾಸ್ ಫೋಟೋ ನನ್ನ ಹತ್ರ ಐತೆ, ಕಳಿಸ್ತೇನೆ. ವಿಡಿಯೋ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಗುರು ಟರ್ಮಿನಲ್ 1 ಎಂಟ್ರಿ ಆದಮೇಲೆ ನೋಡಿದ್ರೆ ಚಿಕ್ಕದು ಅನಿಸುತ್ತೆ ಏರ್ಪೋರ್ಟು. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದರೆ ಹೆವಿ ದೊಡ್ಡದಾಗಿದೆ ಗುರು. ಚೆನ್ನಾಗುತ್ತೆ ಗುರು ಏರ್ಪೋರ್ಟ್ ಇದು. ಇದೇ ಹಿಂಗಿದೆ ಅಂದರೆ ಇನ್ನೂ 2, 3, 4 ಹೆಂಗಿದೆಯೋ ಇಲ್ಲಿ ಟರ್ಮಿನಲ್ಗಳು. ಹಾಂ ತುಂಬ ದೊಡ್ಡದಿದೆ ಗುರು. ಇಲ್ಲಿ ಒಂಥರ ಶಾಪಿಂಗ್ ಮಾಲ್ಗಳೆಲ್ಲ ಇದೆ, ಚೆನ್ನಾಗಿದೆ ಗುರು ಇದು. ನಾವು ಎಂಟ್ರಿ ಆಗಿದ ತಕ್ಷಣ ನೋಡಿ ಏನೋ ನಮ್ಮ ಬೆಂಗಳೂರಿಗಿಂತ ಚಿಕ್ಕದೈತಲ್ಲ ಅಂದ್ಕೊಂಡ್ವಿ. ಇದು ನೋಡಿದ್ರು ಒಳ್ಳೆ ಮಾಲ್ ಇದ್ದಂಗೆ ಐತೆ ಗುರು. ಎಂಟ್ರಿ ಆದಮೇಲೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೋದ್ಮೇಲೆ ಈ ಲಾಂಚ್ ಅಲ್ಲೈತೆ ನೋಡು. ಈ ಲಾಂಚ್ ಅಲ್ಲೈತೆ ನೋಡು ಮುಂದೆ, ಅಲ್ಲಿದೆ ಲಾಂಚು. ನೋಡೋಣ, ನಮ್ಗೆ ಇನ್ನೊಂದು ಅರ್ಧ ಗಂಟೆ 1 ಅವರ್ ಟೈಮ್ ಇದೆ, ಸುತ್ತಾಡ್ಬೋದು ಆರಾಮಾಗಿ. ಚೆನ್ನಾಗಿದೆ ಗುರು ಇದು, ಸಕ್ಕ ದೊಡ್ಡದು ಗುರು. ಕಾಣಿಸ್ತಾನೆ ಇಲ್ಲ ಮೂಲೆ. ನೋಡೋಣ ಗುರು. ಇದು ಯಾವುದೋ ತಂದು ಕೊಟ್ಟರು ಗುರು, ಫ್ರೈಡ್ ರೈಸು. ಇಲ್ಲೆಲ್ಲ ಹೆವಿ ರೇಟ್ ಗುರು ಏರ್ಪೋರ್ಟಲ್ಲಿ ರೇಟ್ ಜಾಸ್ತಿ ಅಂತ ಗೊತ್ತಿತ್ತು, ಆದರೂ ಈ ರೇಟ್ ಅಂತ ಗೊತ್ತಿರಲಿಲ್ಲ ಗುರು. ಇಲ್ಲಿ ಮೆಕ್ಡೊನಾಲ್ಡ್ಸು, ಸಬ್ವೆ, ಪಿಜ್ಜಾ, KFC ಎಲ್ಲ ಇದೆ ಗುರು. ಪಿಜ್ಜಾ ಹೋಗಿ ಕೇಳಿದ್ಕೆ ಮಿನಿಮಮ್ಮೇ 350 ಮೇಲೆ ಅಂತೆ. ಏನೋ ಇದೇ ತಿನ್ಕೋಬೇಕಷ್ಟೇ ಇವತ್ತು. ಮಧ್ಯಾಹ್ನ ಬೇರೆ ಊಟ ಮಾಡೇ ಇಲ್ಲ ನಾವು. ಹೆಂಗಿದೆಯೋ ಟೇಸ್ಟು? ಕ್ವಾಂಟಿಟಿನೂ ಕಡಿಮೆ ಅನಿಸುತ್ತೆ ಗುರು. ಇದಕ್ಕೆ ಎಷ್ಟಾಯ್ತು ಬಿಲ್ಲು? 3ಕ್ಕೆ 721 ಆಗಿದೆ ಬಿಲ್ ಇದಕ್ಕೆ. ನೋಡೋಣ ಗುರು, ಹೊಟ್ಟೆ ಹಸಿತೈತೆ, ತಿನ್ನೋಣ. ಈ ವಾಟರ್ ಬಾಟ್ಲು 100 ರೂಪಾಯಿ ಅಂತ ಗುರು, ತೊಗೊಳ್ಳೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೀ ವಾಟರ್ ಬರುತ್ತೆ, ಅದು ಕೆಳಗಡೆ ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಗುರು. ಯಾವುದಿದು ಬ್ರ್ಯಾಂಡು? ಹೆಂಗೈತೆ? ಚೆನ್ನಾಗೈತೆ, ಕುಡಿಬೇಕು ಅಷ್ಟೇ, ಏನು ಮಾಡೋದು. 100 ರೂಪಾಯಿ ಕೊಡಲೇಬೇಕು. ಏನು ಗುರು ಇದು ಇಷ್ಟೊಂದು ಗೇಟ್ಸ್ ಇದೆ ಇದರಲ್ಲಿ? 45 ಗೇಟ್ ಇದೆ. ನಮ್ಮದು 19 ಗುರು ಗೇಟು. ಸ್ಟ್ರೈಟ್ ಹೊಡಿಬೇಕು ನಾವು ನೋಡಿ, 2 to 23 ಸ್ಟ್ರೈಟು. 19ನೇ ಗೇಟ್ಗೆ ಹೋಗ್ಬೇಕು, ಉದ್ದಕ್ಕೈತೆ. ಬನ್ರೋ ಇದ್ವಿ ಗುರು ನಮ್ಮ ಗೇಟ್ 19ಗೆ. ಅಲ್ಲಿ ಎಂಟ್ರಿ ಆದಾಗಿಂದ 1 ನಂಬರ್ ಗೇಟಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಐತೆ ಗುರು. ಓಕೆ, ಇವಾಗ ಇಲ್ಲಿ ಬೋರ್ಡಿಂಗ್ ಪಾಸ್ ಕೊಟ್ಟು ಹೋಗ್ಬೇಕು. ಜನ ಅವರೇ ಗುರು, ಬೆಂಗಳೂರವರು. ಇವರೆಲ್ಲ ಬೆಂಗಳೂರಿಗೆ ಹೋಗೋರೇನೆ. ಇರಲಿ, ಸಕ್ಕತ್ ದೊಡ್ಡದು ಗುರು ಮಾತ್ರ ಏರ್ಪೋರ್ಟ್ ಇದು. ಒಂದು ಅರ್ಧ ಗಂಟೆ ಐತೆ ಗುರು ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ಕಾಲಿಗಳೆಲ್ಲ ನಾವು ಬಂದುಬಿಟ್ಟಿದೆ. ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ, 8:10 ಗಂಟೆ ಬೋರ್ಡಿಂಗು. ಫ್ಲೈಟ್ ಫುಲ್ ಜನ ಆಗಿಬಿಟ್ಟಿದ್ದಾರೆ ಗುರು. ಸಿಕ್ಕಾಬಿಡ ಜನ ತುಂಬ ಹೋಗ್ಬಿಟ್ಟಿದ್ದಾರೆ. ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾರೆ, ತುಂಬ ಜನ ಫುಲ್ ಆಗಿರೋದು ಫ್ಲೈಟು. ಏನು ಗುರು ಸೌಂಡ್ ಇದು ಕತ್ಲಲ್ಲಿ? ಸಕ್ಕದಾಗಿದೆ ಗುರು. ಸೌಂಡ್ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಕತ್ಲಲ್ಲಿ ಫುಲ್ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ಒಳಗಡೆ. ಹೆವಿ ಮಜಾ ಇದೆ ಗುರು ಇದು.
ಮಜಾ ಇದೆ ಗುರು ಮಾತ್ರ. ಇದು ಫ್ಲೈಟು ನೈಟ್ ಟೈಮಲ್ಲಿ ಸೊರ್ರಿಗೆ ನುಗ್ತಾವನೆ ಮಾತ್ರ. ಜುಮ್ ಅಂತಿದ್ದು ಹೊಟ್ಟೆ ಎಲ್ಲ ಒಂಥರ ನೈಟ್ ವ್ಯೂ ಸೂಪರ್ ಆಗಿದೆ ಗುರು ನೋಡಿ. ಟರ್ಮಿನಲ್ 2 ಕಾಣಿಸ್ತೈತೆ ನೋಡಿ ಇಲ್ಲಿಂದ. अच्छा था ना भाई लैंडिंग. आ गया लैंडिंग. ಲ್ಯಾಂಡ್ ಆದ್ವಿ ಗುರು. ಒಳ್ಳೆ ಮಜಾ ಆಯಿತು ಮಾತ್ರ ಫ್ಲೈಟ್ ಇದು. ಲೈಟ್ ಆಫ್ ಮಾಡ್ಬಿಟ್ಟಿದ್ದಾರೆ ಲ್ಯಾಂಡಿಂಗ್ ಟೈಮಲ್ಲಿ. ಫೈನಲಿ ಗುರು ವೆಲ್ಕಮ್ ಟು ಬೆಂಗಳೂರು. ಯಪ್ಪ ವೆದರ್ ಏನು ಗುರು, ಬೆಂಗಳೂರಲ್ಲಿ ವೆದರ್ ಗುರು. 23 ಡಿಗ್ರಿ ಇದೆ ಗುರು, ನೋಡಿದೆ ವೆದರ್ ರಿಪೋರ್ಟಲ್ಲಿ. ನಮ್ಮ ಬೆಂಗಳೂರೇ ಗುರು. ಹೆಂಗೆ ಅನಿಸ್ತಿದ್ಯಾ ಪುನೀತಾ? ಬ್ಯಾಕ್ ಟು ಬ್ಯಾಂಗ್ಳೂರ್ ವಿತ್ ಲಾಟ್ ಆಫ್ ಲಾಸಸ್ ಆ್ಯಂಡ್ ವಿತ್ ಬ್ಯೂಟಿಫುಲ್ ಮೆಮೊರೀಸ್. ನಾವು ಇನ್ನೂ ಜಾಸ್ತಿ ಹೋಗಾಯ್ತು. ಇರೋ ಅವ್ನು ಬರಲಿ ಇರೋ ಬಂದ ಮಾತಾಡ್ಕೊಂಡು ಬತಾವನೆ. ನಿಜ ಗುರು, ನೈಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗುರು ಫ್ಲೈಟ್ ಒಂದ್ಸಲ ಆದರೂ. ಏನು ಗುರು ಎಷ್ಟು ಸಕ್ಕದಾಗಿ ಕಾಣಿಸ್ತಾಯಿತ್ತು ಅಂದರೆ ವ್ಯೂ ಮಾತ್ರ. ಆ ಲೈಟಿಂಗ್ಸ್ಗೆ ಅದ್ಭುತವಾಗಿ ಕಾಣಿಸ್ತಾಯಿತ್ತು ಗುರು. ಹೆಂಗೇನೋ ಏನೇನೋ ಆಯಿತು ಗೊತ್ತಿಲ್ಲ, ಬಟ್ ತುಂಬ ಸೂಪರಾಗಿತ್ತು ಮಾತ್ರ. ಆ ವ್ಯೂಸ್ ಮಾತ್ರ ಮೇಲೆಯಿಂದ ತುಂಬ ಇಷ್ಟ ಆಯಿತು. ಆಚೆ ಬಂದರೆ ಗುರು ಈ ಗಾಳಿ, ಆ ಫೀಲು, ಬೆಟರ್ ವೆದರ್ ಗುರು ಮಾತ್ರ. ನಮ್ಮ ಬೆಂಗಳೂರು ಒಂದು ವಾರ ಮಿಸ್ ಮಾಡ್ಕೊಂಬಿಟ್ವಿ ನಾವು ನಮ್ಮ ಬೆಂಗಳೂರಿಗೆ. ಆ್ಯಂಡ್ ನಮ್ಮ ಬೆಂಗಳೂರು ವ್ಯಾಲ್ಯೂ ನಮಗೆ ಗೊತ್ತಾಗಿದ್ದೆ ನಾವು ದೂರ ಹೋದಾಗ. ಅದೇ ಹೇಳ್ತಾರಲ್ಲ, ಊರು ಬಿಟ್ಟು ಹೋದಾಗಲೇ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು ಅಂತ. ಅದ್ಭುತ ಗುರು. ಇಷ್ಟೊತ್ತಿಗೆಲ್ಲ ನಾವು ಹೋಗಿದ್ದು ನಾರ್ತ್ ಇಂಡಿಯಾ ಕಡೆ ಎಲ್ಲ ಪ್ರಾಣ ಹಿಂಸೆ ಆಗೋದು ಆ ನೋವಿಗೆ. ನಮಗೆ ಒಳ್ಳೆ ಫೀಲ್ ಗುರು ಮಾತ್ರ ನಮಗೆ. ಫೈನಲಿ ಇರಲಿ. ಸೊ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಗುರು, ಸಕ್ಕದಾಗಿತ್ತು. ನೈಟ್ ಟೈಮಲ್ಲಿ ಒಂದು ಸಲ ಟ್ರೈ ಮಾಡಲೇಬೇಕು ಫ್ಲೈಟು. ಸೂಪರ್ ವ್ಯೂ ಗುರು ಮಾತ್ರ. ಅದು ಲೈಟಾಗಿ ಭಯ ಎಲ್ಲ ಆಗ್ತಾಯಿತ್ತು. ಅದೇ ಅಹಮದಾಬಾದ್ ಇನ್ಸಿಡೆಂಟ್ ಎಲ್ಲ ಹಂಗೆ ಕಣ್ಮುಂದನೇ ಬರೋದು. ಆದರೂ ಹೆಂಗೋ ಫೈನಲ್ ರೀಚ್ ಆದ್ವಿ. ಫೈನ್ ಇರಲಿ. ಸೊ ನಮ್ಮ ಅಣ್ಣಗೆ ಬರೋಕ್ಕೆ ಕೇಳಿದ್ದೆ, ಅವನು ಬರೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಬಸ್ಸೋ ಕ್ಯಾಬೋ ಮಾಡ್ಕೊಂಡು ಹೋಗ್ತೀವಿ. ಸೊ ವಿ ಫೈನಲಿ ರೀಚ್. ವಿಷ್ಣು ವ್ಲಾಗ್ ಹೇಳೋ, ಏನಾನ ಹೇಳಂಗಿದ್ರೆ ಹೇಳೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀನು ಹೇಳೋ, ಏನಾನ ಹೇಳಿದ್ರೆ ಲಾಸ್ಟ್ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್. ಈ ಸೀರೀಸ್ ಎಲ್ಲ ಮುಗಿಯುತ್ತೆ. ಏನಾನ ಹೇಳು. ಟ್ರಿಪ್ಪು ನಮ್ಮ ಬೆಂಗಳೂರೇ. ಇರೋ ಇಲ್ಲಿ ಏನೋ ಹೇಳೋ, ಕೇಳ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ. ಇವ್ರು ಫುಲ್ ಟೆನ್ಷನ್ ಆಗ್ಬಿಟ್ಟು ಮನೆಗೆ ರೀಚ್ ಆಗ್ಬೇಕು ಫಸ್ಟ್. ಇವರು ಗೈಸ್ ಫೈನಲಿ ಹೋಗಿದ್ದು ನಾವು ಸೇಫಾಗಿ ರೀಚ್ ಆಗಿದ್ದೀವಿ. ಇನ್ನು ಆಟೋನೋ ಕಾರೋ ಬಸ್ಸೋ ನೋಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್.